ಮೆಂತ್ಯ ಹಿಟ್ಟಿನ ಪುಡಿ ಮಾಡುವ ವಿಧಾನ. ಇದು ನಮ್ಮ ದೊಡ್ಡಮ್ಮ ಹೇಳ್ಕೊಟ್ಟಿರುವಂತಹ ಆರೋಗ್ಯಕರವಾಗಿರುವಂತಹ ಪುಡಿ. ಎಲ್ಲ ಮೆಜರ್ಮೆಂಟ್ಸ್ ಬರೆದಿದ್ದೀನಿ, ಸರಿಯಾಗಿ ನೋಡಿ. ಮೊದಲು ಹೆಸರುಬೇಳೆನ ತಗೊಂಡು ಹುರಿದು ಆರಲು ಬಿಡಿ. ನಂತರ ಕಡಲೆಬೇಳೆ, ತೊಗರಿಬೇಳೆ ಹಾಗೂ ಉದ್ದಿನಬೇಳೆ ಒಂದರ ನಂತರ ಒಂದು ಕೆಂಪು ಬಣ್ಣ ಬರೋವರೆಗೂ ಹುರಿದು ಅದನ್ನ ಆರಲು ಬಿಡಿ. ನಂತರ ಒಣಮೆಣಸಿನ್ಕಾಯಿ, ನಂತರ ಗೋಧಿಯನ್ನು ಹುರಿಯಿರಿ. ನಂತರ ಜೀರಿಗೆ, ಮೆಂತ್ಯವನ್ನು ಹುರಿಯಿರಿ. ನಂತರ ಸ್ವಲ್ಪ ಎಣ್ಣೆ ಹಾಕಿ ಮೆಣಸು ಅಥವಾ ಪೆಪ್ಪರನ್ನು ಹುರಿಯಿರಿ. ನಂತರ ಅರಿಶಿನವನ್ನು ತಗೊಳ್ಳಿ. ಎಲ್ಲ ಸಾಮಗ್ರಿಗಳನ್ನು ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಈ ಥರ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ನೀವು ಇದನ್ನ ಮಾಡಿಟ್ಕೊಂಡ್ರೆ ಆರಾಮಾಗಿ ಮಕ್ಳಿಗೆ ಕೊಡ್ಬೋದು, ವಯಸ್ಸಾದವ್ರಿಗೆ ಕೊಡ್ಬೋದು. ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ. ಇದನ್ನ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ತಿಂದರೆ ಬಹಳ ರುಚಿ ಕೊಡುತ್ತೆ. ಧನ್ಯವಾದಗಳು.